ಕಳೆದ ವರ್ಷ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಪ್ರಯತ್ನಿಸಿ ಕೈ ಸುಟ್ಟುಕೊಂಡು ಮುಖಭಂಗ ಅನುಭವಿಸಿದಂಥ ರಾಜ್ಯ ಸರ್ಕಾರ ಈಗ ಮತ್ತದೇ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕಿದೆ. ಕಳೆದ ಬಾರಿ ಆದೇಶದ ಮುಖಾಂತರ ಆರ್ಎಸ್ಎಸ್ ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಕೈ ಹಾಕಿತ್ತು ಕಾಂಗ್ರೆಸ್ ಸರ್ಕಾರ. ಈಗ ವಿಧೇಯಕದ ಮುಖಾಂತರ ನಾವು ಅದನ್ನು ಮಾಡ್ತೀವಿ ಅಂತ ಹೊರಟಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ವಿಧೇಯಕ ಮಂಡನೆಗೆ ಒಪ್ಪಿಗೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಒಂದು ವೇಳೆ ಈ ವಿಧೇಯಕ ಮಂಡನೆಯಾದರೆ ರಾಜ್ಯದಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬೀಳತ್ತಾ ಅನ್ನೋದು ಪ್ರಶ್ನೆ. ಮತ್ತು ಈ ವಿಧೇಯಕದ ಅಗತ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಮೂಲ ಪ್ರಶ್ನೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಈಗ ಎರಡನೇ ಸುತ್ತಿನ ಸಂಘರ್ಷ. ಆರ್ಎಸ್ಎಸ್ ಅನ್ನ ಕಟ್ಟಿ ಹಾಕಬೇಕು, ಅಂಕುಶ ಹಾಕಬೇಕು ಅಂತ ಸರ್ಕಾರ ಕಳೆದ ಇಡೀ ವರ್ಷ ಪ್ರಯತ್ನ ಮಾಡಿತು, ಅದರಲ್ಲಿ ವಿಫಲವಾಯಿತು. ಈಗ ಮತ್ತೊಂದು ಪ್ರಯತ್ನ ಕೈ ಹಾಕಿದೆ. ಕರ್ನಾಟಕ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ ಅಂತ ಹೆಸರಿಟ್ಟು ಅದನ್ನ ಇವತ್ತೋ ನಾಳೆಯೋ ವಿಧಾನಸಭೆಯಲ್ಲಿ ಮಂಡಿಸಿ, ವಿಧಾನ ಪರಿಷತ್ತಲ್ಲಿ ಮಂಡಿಸಿ, ಅದಕ್ಕೆ ಅನುಮೋದನೆಯನ್ನು ಪಡೆದು ಕಾನೂನು ರೂಪದಲ್ಲಿ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಂಬರ್ಸು ಅಂತ ನೋಡಿದ್ರೆ ರಾಜ್ಯ ಸರ್ಕಾರಕ್ಕೆ ಸಂಖ್ಯಾಬಲದ ಸಮಸ್ಯೆ ಇಲ್ಲ. ಈ ವಿಧೇಯಕವನ್ನು ಪಾಸ್ ಮಾಡಿಕೊಳ್ಳೋದಕ್ಕೆ ಸಮಸ್ಯೆ ಇರೋದು ಕಾನೂನಿಗೆ ಸಂಬಂಧಿಸಿದಂತೆ, ಕಾನೂನಿನ ಮೂಲ ವಿಚಾರಕ್ಕೆ ಸಂಬಂಧಿಸಿದಂತೆ. ಹೇಗೆ ಪಾಸ್ ಮಾಡಿಕೊಳ್ಳುತ್ತೆ? ರಾಜ್ಯಪಾಲರ ಅಂಕಿತ ಇದಕ್ಕೆ ಬೀಳುತ್ತಾ? ಇದರ ಅಗತ್ಯ ಎಷ್ಟರ ಮಟ್ಟಿಗಿದೆ? ಟಾರ್ಗೆಟ್ ಆರ್ಎಸ್ಎಸ್ ಅಂತ ರಾಜ್ಯ ಸರ್ಕಾರ ತನ್ನ ನೀತಿಯನ್ನು ಅನುಸರಿಸ್ತಾ ಇದೆಯಾ? ಇದೆಲ್ಲವೂ ಚರ್ಚೆಯಾಗಬೇಕಾದಂಥ ವಿಚಾರ. ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಾ ಇದೆ, ಇದರ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಮುಖ್ಯಮಂತ್ರಿ ಮಾತನಾಡುವಾಗ ಯಾರ್ಯಾರೋ ಬಂದು ರೋಡಲ್ಲಿ ಪಥಸಂಚಲನ ಮಾಡಿದರೆ ಅವಕಾಶ ಕೊಡೋದಕ್ಕಾಗಲ್ಲ, ಅದಕ್ಕೊಂದು ಅನುಮತಿಯನ್ನು ಪಡ್ಕೊಳ್ಬೇಕು. ಸರ್ಕಾರದ ಆಸ್ತಿಯಲ್ಲಿ ಯಾರೋ ಪಥಸಂಚಲನ ಮಾಡ್ತಾರೆ, ಸರ್ಕಾರಕ್ಕೆ ಸೇರಿದಂಥ ಜಾಗದಲ್ಲಿ ಇನ್ಯಾರೋ ಮೀಟಿಂಗ್ಗಳನ್ನು ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಮತ್ತು ಈ ವಿಧೇಯಕ ಈ ಹಂತಕ್ಕೆ ಬರಬೇಕಾದ್ರೆ ಕಾರಣ ಆಗಿರೋದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನು ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಇನ್ನು ಸರ್ಕಾರ ಈಗ ವಿಧೇಯಕ ತರೋದಕ್ಕೆ ಕಾರಣ ಆಗಿರುವಂಥ ಅಂಶ ಏನು ಅನ್ನೋದನ್ನು ನಾವು ಗಮನಿಸಬೇಕು. ನಾನು ಹೇಳಿದೆ ಕಳೆದ ವರ್ಷವೇ ಈ ಪ್ರಯತ್ನ ಆಗಿತ್ತು ಅಂತ. ಕಳೆದ ವರ್ಷ ಏನಾಗಿತ್ತು? ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡುತ್ತೆ. ರಾಜ್ಯ ಸರ್ಕಾರದ ಆದೇಶ ಏನು ಅಂತಂದ್ರೆ 10 ಮತ್ತು ಅದಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರಬೇಕು ಅಂತ ಆದ್ರೆ ಪರ್ಮಿಷನ್ ಪಡ್ಕೊಳ್ಬೇಕು. ಸಿಂಪಲ್ ಆಗಿ ಹೇಳ್ತಾ ಇದ್ರೆ ಅಂದ್ರೆ ಅನುಮತಿಯನ್ನು ಪಡ್ಕೊಳ್ಬೇಕು. ಅಕ್ಟೋಬರ್ 18ನೇ ತಾರೀಕು ರಾಜ್ಯ ಸರ್ಕಾರದ ಆದೇಶ ಬಂತು. ಆದರೆ ಇದು ಕೋರ್ಟ್ ಮೆಟ್ಟಿಲು ಹತ್ತಿತು. ಕೋರ್ಟ್ ಮೆಟ್ಟಿಲು ಏರಿದಂತ ಸಂದರ್ಭದಲ್ಲಿ ಸಿಂಗಲ್ ಬೆಂಚಿಗೆ ಬಂತು. ಅಲ್ಲಿ ನಾಗಪ್ರಸನ್ನ ಜಸ್ಟಿಸು ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದರು. ರಾಜ್ಯ ಸರ್ಕಾರ ತಂದಿರುವಂತ ಈ ಆದೇಶ, ರಾಜ್ಯ ಸರ್ಕಾರದ ಈ ಆದೇಶ ಮೂಲಭೂತ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ, ಫಂಡಮೆಂಟಲ್ ರೈಟ್ಸ್ ಅನ್ನ ಇದು ಧಕ್ಕೆ ತರ್ತಾ ಇದೆ. ಈ ಆದೇಶ ಯಾವುದು ಅಂತ ಅವರು ಕೋಟ್ ಮಾಡಿದ್ರು. ಒಂದು ಆರ್ಟಿಕಲ್ 19(1)(a) ಅಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎರಡನೆಯದ್ದು ಆರ್ಟಿಕಲ್ 19(1)(b) ಫ್ರೀಡಮ್ ಆಫ್ ಪೀಸ್ಫುಲ್ ಅಸೆಂಬಲ್, ಶಾಂತಿಯುತವಾಗಿ ಒಂದುಗೂಡುವಂತ ಹಕ್ಕು. ಈ ಎರಡು ಮೂಲಭೂತ ಹಕ್ಕಿನ ಉಲ್ಲಂಘನೆ ಇದು ಅಂತ ಜಸ್ಟಿಸ್ ನಾಗಪ್ರಸನ್ನ ಪೀಠ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಡ್ತು ಮತ್ತು ತಡೆಯಾಜ್ಞೆಯನ್ನ ಮಾಡಿತು. ತಡೆಯಾಜ್ಞೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೆ ಅದಕ್ಕೆ ಮೇಲ್ಮನವಿ ಸಲ್ಲಿಸಿತು. ಆ ಮೇಲ್ಮನವಿಯನ್ನು ಕೂಡ ಕೋರ್ಟ್ ರಿಜೆಕ್ಟ್ ಮಾಡಿತು. ಕೋರ್ಟು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದೆ, ನೀವು ಮೂಲಭೂತ ಹಕ್ಕಿನ ವಿರುದ್ಧದ ಕಾನೂನನ್ನು ಮಾಡ್ತೀರಿ ಅಂತಾದರೆ
ಸರ್ಕಾರದ ಆದೇಶದ ಮುಖಾಂತರ, ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಮುಖಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೂಲಭೂತ ಹಕ್ಕಿಗೆ ಧಕ್ಕೆ ಬರಬಾರದು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಆ ಕಾನೂನನ್ನು ಏನಾದರೂ ಲಿಮಿಟ್ ಮಾಡುವಂಥ, ನಿರ್ಬಂಧಿಸುವಂಥ ಕಾನೂನನ್ನು ತರ್ತೀರಿ ಅಂತಾದರೆ ಶಾಸಕಾಂಗದ ಮುಖಾಂತರ ಆಗಬೇಕು ಅಂತ. ಅಂದರೆ ಮಾಡಬೇಕು ಅಂತಲ್ಲ, ಅದು ಆಗಬೇಕು ಅಂತಾದರೆ ಆ ಪ್ರೊಸೀಜರ್ ಪಾಲನೆ ಆಗಬೇಕು. ಬಟ್ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಸರ್ಕಾರದ ಯಾವ ಕಾನೂನುಗಳು ಕೂಡ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಉಲ್ಲಂಘಿಸಬಾರದು, ಮೂಲ ತತ್ವಕ್ಕೆ, ಮೂಲ ಆಶಯಕ್ಕೆ ಧಕ್ಕೆಯಾಗಬಾರದು ಅಂತ. ಸೊ ಇದೆಲ್ಲವೂ ಕಾನೂನಿನ ವಿಚಾರಗಳು. ಈಗ ರಾಜ್ಯ ಸರ್ಕಾರ ತರೋದಕ್ಕೆ ಹೊರಟಿರೋದು ವಿಧೇಯಕ. ಇದನ್ನು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ. ವಿಧಾನಸಭೆಯಲ್ಲಿ ಮಂಡಿಸಿ ವಿಧಾನ ಪರಿಷತ್ಗೆ ಹೋಗುತ್ತೆ. ವಿಧಾನಸಭೆಯಲ್ಲಿ ಪಾಸಾಗಿ, ವಿಧಾನ ಪರಿಷತ್ತಲ್ಲಿ ಪಾಸಾಗಿ ರಾಜ್ಯಪಾಲರ ಬಳಿಗೆ ಹೋಗುತ್ತೆ. ರಾಜ್ಯಪಾಲರ ಅಂಕಿತ ಬಿದ್ದರೆ ಕಾನೂನಾಗತ್ತೆ. ರಾಜ್ಯಪಾಲರ ಅಂಕಿತ ಬಿದ್ದರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಗೈನ್ ಇಲ್ಲಿ ಮೂಲಭೂತ ಹಕ್ಕಿನ ಉಲ್ಲಂಘನೆಯ ಪ್ರಶ್ನೆ ಬರ್ತಾ ಇದೆ. ಆಗಿರೋದ್ರಿಂದ ರಾಜ್ಯಪಾಲರು ಸಿಗ್ನೇಚರ್ ಹಾಕ್ತಾರಾ ಇಲ್ವಾ ಅದು ಆ ನಂತರದ್ದು. ಬಟ್ ಇದು ಮೂಲಭೂತ ಹಕ್ಕಿಗೆ ಧಕ್ಕೆ ತರ್ತಾ ಇದೆ. ರಾಜ್ಯ ಸರ್ಕಾರ ತರೋದಕ್ಕೆ ಹೊರಟಿರುವಂತ ಕಾನೂನು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ತರ್ತಾ ಇದೆ ಅಂತ RSS ಪರವಾಗಿ ವಾದ ಮಾಡೋರು ಆ ವಾದವನ್ನು ಮಾಡ್ತಾ ಇದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ತರ್ತಾ ಇದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಕಾನೂನು ಮುಖಾಂತರ RSS ಅನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯನಾ? ಒಂದು ವೇಳೆ ಇದು ಕಾನೂನು ಆಯಿತು ಅಂತ ಅಂದ್ಕೊಳ್ಳೋಣ, ಏನಾಗುತ್ತೆ? RSSಗೆ ಏನಾಗುತ್ತೆ? RSS ರಿಜಿಸ್ಟರ್ ಆಗಿಲ್ಲ, ನೋಂದಣಿ ರಹಿತ ಸ್ವಯಂ ಸೇವಾ ಸಂಸ್ಥೆ ಅದು. ನಾಳೆ ದಿನ ಪಥಸಂಚಲನಕ್ಕೆ ಅರ್ಜಿ ಸಲ್ಲಿಸುವಾಗ ನೋಂದಣಿ ಇಲ್ಲದಂತ ಒಂದು ಸಂಘಟನೆ ಅರ್ಜಿ ಸಲ್ಲಿಸಿದ್ರೆ ಸರ್ಕಾರ ಅದನ್ನ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಪರಿಗಣಿಸದೇ ಇರಬಹುದು. ಪರಿಗಣಿಸದೇ ಇದ್ದರೆ RSSನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತೆ. ಅದು ದೇವಸ್ಥಾನದಲ್ಲಿ ನಡೆಸುವಂಥ ಬೈಟೆಕ್ಕೋ, ಶಾಲೆಯಲ್ಲಿ ನಡೆಸುವಂಥ ಬೈಟೆಕ್ಕೋ, ರಸ್ತೆಯಲ್ಲಿ ನಡೆಸುವಂಥ ಪಥಸಂಚಲನವೋ, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬಹುದು. ಬ್ರೇಕ್ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿರೋದು. ಸೊ ಮುಖ್ಯಮಂತ್ರಿ ಮಾತನಾಡಿದ್ದಾರೆ, ನೋಡೋಣ. ನಾವು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು, ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ, ಎಲ್ಲೇ ಆಗಲಿ, ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎತ್ತ, ಎಷ್ಟು ಜನ ಬೇಕು, SC ಬಂದಿ ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ, 10,000 ಜನ ರಿಜಿಸ್ಟರ್ ಆಗ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ನಾವು ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.